ನನ್ನ ಮಗಳನ್ನು ಉಳಿಸಿಕೊಡು ತಂದೆ ಎಂದು ಹರಚುತ್ತಾ ಸಾಕ್ಷಾತ್ ರಾಯರ ಪಾದಗಳ ಮೇಲೆ ಸಾಷ್ಟಾಂಗವಾಗಿ ಬಿದ್ದುಬಿಟ್ಟನು. ರಾಯರು ಕಣ್ಣು ತೆರೆದು ನೋಡಿದರೆ ಕರುಣೆಯಿಂದ ವಾತ್ಸಲ್ಯದಿಂದ ಆ ಬ್ರಾಹ್ಮಣನನ್ನು ತನ್ನ ಕೈಯಾರೆ ಮೇಲೆಬ್ಬಿಸಿದರು. ಆತ ಬಿಕ್ಕಿ ಬಿಕ್ಕಿ ಅಳುತ್ತಾ ನಡುಗುವ ಧ್ವನಿಯಲ್ಲಿ ತನ್ನ ಕರುಣಾಜನಕ ಕಥೆಯನ್ನು ಎಳೆಯಾಗಿ ಹೇಳಿದನು. ಗುರುಗಳೇ, ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದ ಪರಮ ದರಿದ್ರ ನಾನು. ನನ್ನ ಮಗಳ ಕಣ್ಣೀರನ್ನು, ಅವಳ ಮುಖವನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಅವಳ ಮದುವೆ ಮಾಡಲು ನನ್ನ ಬಳಿ ಒಂದು ಕಾಸಿಲ್ಲ. ತಂದೆ, ಸಮಾಜ ನನ್ನನ್ನು ಹೀಯಾಳಿಸುತ್ತಿದೆ. ಶ್ರೀಮಂತರು ನನ್ನನ್ನು ಭಿಕಾರಿ ಎಂದು ಅವಮಾನ ಮಾಡುತ್ತಿದ್ದಾರೆ. ನೀವು ಸಾಕ್ಷಾತ್ ಕಲಿಯುಗದ ಕಲ್ಪವೃಕ್ಷದಂತೆ. ನೀವು ಬೇಡಿದ್ದನ್ನು ಕೊಡುತ್ತಿದ್ದೀರಂತೆ. ತಂದೆ, ದಯವಿಟ್ಟು ನನ್ನ ಮಗಳ ಮಾಂಗಲ್ಯಕ್ಕೆ ಸ್ವಲ್ಪ ಬಂಗಾರ ಕೊಡಿ. ಕರುಣೆ ತೋರಿ ಒಂದಷ್ಟು ಹಣ ಕೊಡಿ ತಂದೆ. ನೀವು ಕಾಪಾಡದಿದ್ದರೆ ಇಲ್ಲಿಂದ ಹೋದ ತಕ್ಷಣ ನಾನು ಹೆಂಡತಿ ಮಕ್ಕಳ ಜೊತೆ ನದಿಗೆ ಬಿದ್ದು ಪ್ರಾಣ ಬಿಡುತ್ತೇವೆ. ಇದೇ ನನ್ನ ಕೊನೆಯ ದಾರಿ ಎಂದು ಎರಡು ಕೈಗಳನ್ನು ಮುಗಿದು ಕಣ್ಣೀರು ಸುರಿಸುತ್ತಾ ಬೇಡಿಕೊಳ್ಳುತ್ತಾನೆ. ವೀಕ್ಷಕರೇ, ಒಮ್ಮೆ ಊಹಿಸಿಕೊಳ್ಳಿ ರಾಯರ ಪರಿಸ್ಥಿತಿಯನ್ನು. ರಾಯರು ಒಬ್ಬ ಶ್ರೇಷ್ಠ ಸನ್ಯಾಸಿ. ಅವರ ಬಳಿ ಬಂಗಾರ ಹಣ ಎಲ್ಲಿರುತ್ತದೆ? ಅವರು ಜಗತ್ತಿನ ಎಲ್ಲ ಮೋಹಗಳನ್ನು, ಅಧಿಕಾರವನ್ನು, ಬಂಗಾರ ಐಶ್ವರ್ಯವನ್ನು ಕಸದಂತೆ ತ್ಯಾಗ ಮಾಡಿದ ಮಹಾನುಭಾವರು. ಅವರ ಬಳಿ ಇರುವುದು ಕೇವಲ ಆ ಕೇಸರಿ ವಸ್ತ್ರ, ಒಂದು ದಂಡ ಮತ್ತು ಕಮಂಡಲ ಮಾತ್ರ. ಆದರೆ ರಾಯರು ಆ ಬ್ರಾಹ್ಮಣನ ಅಪ್ಪಟ ಭಕ್ತಿಯನ್ನು, ಆತನ ಕಷ್ಟವನ್ನು, ಆತನ ಮಗಳ ಕಣ್ಣೀರನ್ನು ತಮ್ಮ ದಿವ್ಯ ದೃಷ್ಟಿಯಿಂದ, ತ್ರಿಕಾಲ ಜ್ಞಾನದಿಂದ ತಿಳಿದುಕೊಂಡರು. ಅವರ ಮುಖದಲ್ಲಿ ಒಂದು ಕರುಣೆಯ, ಭಕ್ತನನ್ನು ಕಾಯುವ ಭರವಸೆಯ ಮಂದಹಾಸ ಮೂಡಿತು. ರಾಯರು ಎದ್ದು ನಿಂತರು. ತಮ್ಮ ಪೂಜೆಯ ಬಳಿ ಹೋದರು. ಅಲ್ಲಿ ಶ್ರೀ ಮೂಲರಾಮ ದೇವರಿಗೆ ಪೂಜೆ ಮಾಡಿದ, ಅಭಿಷೇಕ ಮಾಡಿದ ಜಾಗದಲ್ಲಿ ತುಳಸಿ ಕಟ್ಟೆಯ ಬಳಿ ಸ್ವಲ್ಪ ಮಣ್ಣನ್ನು ಮತ್ತು ಗಂಧವನ್ನು ರಾಯರು ತಮ್ಮ ಎರಡೂ ಕೈಗಳಿಂದ ಅತ್ಯಂತ ಶ್ರದ್ಧೆಯಿಂದ ತೆಗೆದುಕೊಂಡರು. ಕಣ್ಣು ಮುಚ್ಚಿ ದೈವಿಕ ಶಕ್ತಿಯನ್ನು, ಆವಾಹನೆ ಶ್ರೀಹರಿಯನ್ನು, ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರು. ನಂತರ ಆ ಬಡ ಬ್ರಾಹ್ಮಣನ ಬಳಿ ಬಂದು ಆತನ ಕೈಯಲ್ಲಿದ್ದ ಒಂದು ಸಣ್ಣ ಹರಿದ ಬಟ್ಟೆಯನ್ನು ತೆಗೆದುಕೊಂಡು ಆ ತುಳಸಿ ಕಟ್ಟೆಯ ಪವಿತ್ರ ಮಣ್ಣನ್ನು ಆ ಬಟ್ಟೆಯಲ್ಲಿ ಹಾಕಿ ಭದ್ರವಾಗಿ ಗಂಟು ಕಟ್ಟಿ ಆ ಬ್ರಾಹ್ಮಣನ ಎರಡೂ ಕೈಗಳ ಮೇಲೆ ಇಟ್ಟರು. ನಂತರ ರಾಯರು ಅಭಯ ಹಸ್ತವನ್ನು ತೋರಿಸುತ್ತಾ ಗಂಭೀರವಾದ ಧ್ವನಿಯಲ್ಲಿ, ಮಗನೇ, ಅಳಬೇಡ. ನಿನ್ನ ಕಣ್ಣೀರು ಹಿಂದಿಗೆ ಮುಗಿಯಿತು. ನಿನ್ನ ಬಡತನ ಸುಟ್ಟು ಬೂದಿಯಾಯಿತು. ಈ ಪ್ರಪಂಚದಲ್ಲಿ ಭಗವಂತನ ಆಶೀರ್ವಾದಕ್ಕಿಂತ, ಆ ಲಕ್ಷ್ಮೀನಾರಾಯಣರ ಕೃಪೆಗಿಂತ ದೊಡ್ಡ ಐಶ್ವರ್ಯ, ದೊಡ್ಡ ಬಂಗಾರ ಬೇರೆ ಯಾವುದೂ ಇಲ್ಲ. ಈ ಬಟ್ಟೆಯ ಗಂಟನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗು. ನಿನ್ನ ಮಗಳ ಮದುವೆ ಅತ್ಯಂತ ವೈಭವದಿಂದ, ಯಾವುದೇ ಅಡೆ ತಡೆ ಇಲ್ಲದೆ ಊರೇ ಬೆರಗಾಗುವಂತೆ ನಡೆಯುತ್ತದೆ. ಇದು ನನ್ನ ಆಶೀರ್ವಾದ. ಧೈರ್ಯವಾಗಿ ಹೋಗಿ ಬಾ ಎಂದು ಮಂತ್ರಾಕ್ಷತೆ ಹಾಕಿ ಕಳುಹಿಸಿಕೊಟ್ಟರು. ಆ ಬಡ ಬ್ರಾಹ್ಮಣ ಒಂದು ಕ್ಷಣ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಯಿತು. ವಿಪರೀತ ಆಶ್ಚರ್ಯ, ಗೊಂದಲ ಮತ್ತು ನಿರಾಸೆ ಆತನ ಮುಖದಲ್ಲಿ ಮೂಡಿತು. ಅಯ್ಯೋ ದೇವರೇ, ನಾನು ನನ್ನ ಮಗಳ ಮದುವೆಗೆ ಎಂದು 100 ಮೈಲಿ ನಡೆದುಕೊಂಡು ಬಂದಿದ್ದೇನೆ. ಹಣ ಬಂಗಾರ ಕೇಳಿದರೆ ಈ ಸ್ವಾಮಿಗಳು ನನಗೆ ಒಂದು ಇಡೀ ಕಸದಂತಹ ಮಣ್ಣನ್ನು ಕಟ್ಟಿಕೊಟ್ಟರಲ್ಲ. ಈ ಮಣ್ಣನ್ನು ಇಟ್ಟುಕೊಂಡು ನಾನು ಮದುವೆ ಮಾಡುವುದಾದರೂ ಹೇಗೆ? ಸಮಾಜ ನನ್ನನ್ನು, ನನ್ನ ಮಗಳನ್ನು ಇನ್ನಷ್ಟು ಹುಚ್ಚನೆಂದು ಗೇಲಿ ಮಾಡುವುದಿಲ್ಲವೇ? ನನ್ನ ಪ್ರಾಣ ಹೋಗುವುದು ಖಚಿತ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಆದರೆ ರಾಯರ ಮುಖದಲ್ಲಿದ್ದ ಆ ದೈವಿಕ ತೇಜಸ್ಸು, ಅವರ ಕಣ್ಣುಗಳಲ್ಲಿದ್ದ ಅಪಾರವಾದ ಕರುಣೆ, ಅವರ ಮಾತಿನಲ್ಲಿದ್ದ ಆ ಭರವಸೆಯ ಶಕ್ತಿ ಆತನನ್ನು ಆ ಮಣ್ಣನ್ನು ಬೀಸಾಡಲು ಬಿಡಲಿಲ್ಲ. ಆತನ
ಒಳಗಿದ್ದ ಭಕ್ತಿ ಜಾಗೃತವಾಯಿತು. ಗುರುಗಳ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಏನಾದರೂ ಆಗಲಿ, ಅವರ ಆಶೀರ್ವಾದವೇ ನನ್ನ ಮಗಳನ್ನು ಕಾಪಾಡಲಿ ಎಂದು ಆ ಮಣ್ಣಿನ ಗಟ್ಟನ್ನು ಅತ್ಯಂತ ಭಕ್ತಿಯಿಂದ ಕಣ್ಣಿಗೆ ಹೊತ್ತಿಕೊಂಡು, ತನ್ನ ಎದೆಗೆ ಹಪ್ಪಿಕೊಂಡು, ಕಣ್ಣೀರು ಒರೆಸಿಕೊಂಡು, ತನ್ನ ಊರಿನ ಕಡೆಗೆ, ತನ್ನ ಗುಡಿಸಲಿನ ಕಡೆಗೆ ಭಾರವಾದ ಹೆಜ್ಜೆಗಳೊಂದಿಗೆ ನಡೆಯಲಾರಂಭಿಸಿದನು. ದಿನಗಟ್ಟಲೆ ನಡೆದು ತನ್ನ ಗುಡಿಸಲಿಗೆ ಸೇರಿದನು. ಮನೆಯಲ್ಲಿ ಹೆಂಡತಿ ಮತ್ತು ಮಗಳು, ಅಪ್ಪ ನಮಗೆ ಏನಾದರೂ ತರುತ್ತಾನ, ನಮ್ಮ ಕಷ್ಟ ತೀರುತ್ತಾ ಎಂದು ಬಾಗಿಲಲ್ಲೇ ಆಸೆಯಿಂದ ಕಾಯುತ್ತಿದ್ದರು. ಈತನನ್ನು ನೋಡಿದ ತಕ್ಷಣ, ಏನಾಯಿತು ರೀ, ಆ ಮಂತ್ರಾಲಯದ ಸ್ವಾಮಿಗಳು ಏನಾದರೂ ಹಣ ಆಭರಣ ಕೊಟ್ರ, ನಮ್ಮ ಕಷ್ಟ ತೀರುತ್ತಾ ಎಂದು ಆತುರದಿಂದ ಕಣ್ಣೀರು ಹಾಕುತ್ತಾ ಕೇಳುತ್ತಾರೆ. ಆಗ ಬ್ರಾಹ್ಮಣ ಅತ್ಯಂತ ಭಾರವಾದ ಮನಸ್ಸಿನಿಂದ ನಿರಾಸೆಯಿಂದ ತಲೆ ಬಗ್ಗಿಸಿ, ಇಲ್ಲ, ಅವರು ನನಗೆ ಹಣ ಕೊಡಲಿಲ್ಲ, ಬಂಗಾರ ಕೊಡಲಿಲ್ಲ, ಬದಲಿಗೆ ತಮ್ಮ ಪೂಜೆಯ ಈ ಮಣ್ಣನ್ನು ಕಟ್ಟಿಕೊಟ್ಟರು, ಮದುವೆ ಅದ್ಧೂರಿಯಾಗಿ ಆಗುತ್ತದೆ ಎಂದು ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದವೇ ನಮ್ಮ ಪಾಲಿಗೆ ಬಂಗಾರ, ಇದೇ ನಮ್ಮ ಹಣೆ ಬರಹ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಆ ಬಟ್ಟೆಯ ಗಂಟನ್ನು ಮನೆಯ ದೇವರ ಮುಂದಿಟ್ಟು ಪೂಜೆ ಮಾಡಿ ಆ ಗಂಟನ್ನು ನಿಧಾನವಾಗಿ ಬಿಚ್ಚಿದನು. ಅದ್ಭುತ, ಮಹಾ ಅದ್ಭುತ! ಇಡೀ ವಿಜ್ಞಾನವನ್ನೇ ಬೆರಗುಗೊಳಿಸುವ, ಪ್ರಪಂಚದ ನಿಯಮವನ್ನೇ ಬದಲಾಯಿಸುವ, ಒಂದು ಕಲ್ಪನೆಗೂ ಮೀರಿದ, ಮೈ ನಡುಗಿಸುವ ಮಹಾಪವಾಡ ಅಲ್ಲಿ ಆ ಕ್ಷಣದಲ್ಲಿ ನಡೆದೇ ಹೋಯಿತು. ಆ ಬಡ ಬ್ರಾಹ್ಮಣ ಆ ಬಟ್ಟೆಯ ಗಂಟನ್ನು ಬಿಚ್ಚಿದ ತಕ್ಷಣ ಕತ್ತಲೆಯಿಂದ ಕೂಡಿದ್ದ ಆ ಒಡೆದ ಗುಡಿಸಲಿನ ಇಡೀ ಕೋಣೆಯೇ ಕೋಟಿ ಸೂರ್ಯರು ಒಟ್ಟಿಗೆ ಬೆಳಗಿದಂತೆ ಪ್ರಕಾಶಮಾನವಾಗಿ ಬೆಳಗಿತು. ಆತನ ಕಣ್ಣುಗಳು ಕುರುಡಾಗುವಷ್ಟು ಹೊಳಪು ಆ ಗಂಟಿನ ಒಳಗಿಂದ ಬಂತು. ಆ ಬಟ್ಟೆಯ ಒಳಗಿದ್ದ ಆ ಮಂತ್ರಾಲಯದ ಮಣ್ಣು, ಆ ಧೂಳು ಈಗ ಕೇವಲ ಮಣ್ಣಾಗಿ ಉಳಿದಿರಲಿಲ್ಲ. ಅದು ಅಪ್ಪಟ 100ಕ್ಕೆ 100 ಶುದ್ಧವಾದ, ಹೊಳೆಯುವ, ಅಪಾರ ಬೆಲೆ ಬಾಳುವ ಬಂಗಾರದ ನಾಣ್ಯಗಳಾಗಿ ಬದಲಾಗಿತ್ತು. ಹೌದು ವೀಕ್ಷಕರೇ, ಸಾಕ್ಷಾತ್ ಚಿನ್ನದ ನಾಣ್ಯಗಳಾಗಿ ಕಂಗೊಳಿಸುತ್ತಿತ್ತು. ಆ ಬಡ ಬ್ರಾಹ್ಮಣ ಆತನ ಹೆಂಡತಿ ಮತ್ತು ಮಗಳಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲು ಸಾಧ್ಯವಾಗಲಿಲ್ಲ. ಗಾಬರಿಯಿಂದ ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದರು. ಆ ಬಂಗಾರದ ನಾಣ್ಯಗಳನ್ನು ನಡುಗುವ ಕೈಗಳಿಂದ ಮುಟ್ಟಿ ನೋಡಿದರು, ಕಚ್ಚಿ ನೋಡಿದರು. ಅದು ನಿಜವಾದ ಅಪ್ಪಟ ಬಂಗಾರವಾಗಿತ್ತು. ಆ ಬಡ ತಂದೆಯ ಕಣ್ಣಿನಿಂದ ಆನಂದ ಬಾಷ್ಪ ಹರಿಯಿತು. ಆತನ ಎದೆಯೊಳಗಿದ್ದ ಭಾರವೆಲ್ಲ ಕರಗಿ ಹೋಯಿತು. ಅಯ್ಯೋ ತಂದೆ, ಅಯ್ಯೋ ರಾಯರೇ, ಮಂತ್ರಾಲಯದ ಪ್ರಭುವೇ, ಕಾಮಧೇನುವೇ, ನನ್ನಂತಹ ಪಾಪಿಯ ಕಣ್ಣೀರನ್ನು ನೋಡಿ ಮಣ್ಣನ್ನೇ ಬಂಗಾರ ಮಾಡಿದ್ದೀರಾ. ನಿಮ್ಮ ಮಹಿಮೆಯನ್ನು ತಿಳಿಯದೆ, ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ನಾನು ದಾರಿಯುದ್ದಕ್ಕೂ ನಿಮ್ಮನ್ನು ಸಂಶಯ ಪಟ್ಟೆನಲ್ಲ. ತಂದೆ, ನನ್ನನ್ನು ಕ್ಷಮಿಸು. ಗುರುವೇ ಎಂದು ಆ ಬಂಗಾರದ ಮುಂದೆ ಆ ಮಂತ್ರಾಲಯದ ದಿಕ್ಕಿಗೆ ತಿರುಗಿ ನೆಲದ ಮೇಲೆ ಬಿದ್ದು ಅಳುತ್ತಾನೆ. ಊರಿನ ಜನ ಆ ಪವಾಡವನ್ನು ಕೇಳಿ ಗುಡಿಸಲಿನಲ್ಲಿ ಬರುವ ಈ ಅದ್ಭುತವಾದ ಬೆಳಕನ್ನು ನೋಡಿ ಓಡಿ ಬಂದರು. ಯಾರು ಇವರನ್ನು ಯಾರು ಭಿಕಾರಿ ಎಂದು ಅವಮಾನ ಮಾಡುತ್ತಿದ್ದರೋ, ಮಗಳ ಮದುವೆಗೆ ಹೀಯಾಳಿಸುತ್ತಿದ್ದರೋ ಅವರೇ ಬಂದು ಇವರ ಕಾಲಿಗೆ ಬಿದ್ದರು. ನಿಮ್ಮ ಭಕ್ತಿಗೆ ರಾಯರು ಒಲಿದಿದ್ದಾರೆ, ನೀವು ಪುಣ್ಯಾತ್ಮರು ಎಂದು ಹೊಗಳಿದರು. ರಾಯರ ಶಕ್ತಿಯನ್ನು ನೋಡಿ ಇಡೀ ಊರೇ ಆ ಸಾಹುಕಾರರು ಆಶ್ಚರ್ಯಚಕಿತರಾದರು. ರಾಯರು ಕೊಟ್ಟ ಆ ಬಂಗಾರದ ನಾಣ್ಯಗಳಿಂದ ಆ ಬಡ ಬ್ರಾಹ್ಮಣ ತನ್ನ ಮುದ್ದಾದ ಮಗಳ ಮದುವೆಯನ್ನು ಇಡೀ ಊರೇ ನಾಡೇ ಬೆರಗಾಗುವಂತೆ ಅತ್ಯಂತ ವೈಭವದಿಂದ ಅದ್ಧೂರಿಯಾಗಿ ನೆರವೇರಿಸಿದರು. ಅವಳ ಕೊರಳಿಗೆ ಬಂಗಾರದ ಮಾಂಗಲ್ಯ ಬಿತ್ತು.
ಆತನ ಇಡೀ ವಂಶದ ದರಿದ್ರ ಅಂದಿಗೆ ಶಾಶ್ವತವಾಗಿ ಸುಟ್ಟು ಬೂದಿಯಾಗಿತ್ತು. ಆತನ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿದಳು. ವೀಕ್ಷಕರೇ, ಇದೇ ನೋಡಿ ನಮ್ಮ ಮಂತ್ರಾಲಯದ ಪ್ರಭುಗಳ, ನಮ್ಮ ಕರುಣಾಮಯಿ ರಾಯರ ದೈವಿಕ ಶಕ್ತಿ. ಯಾರು ರಾಯರನ್ನು ನಂಬುತ್ತಾರೋ, ರಾಯರ ಪಾದಗಳಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೋ ಅವರಿಗೆ ಮಣ್ಣು ಕೂಡ ಬಂಗಾರವಾಗಿ ಸುಖವಾಗಿ ಬದಲಾಗುತ್ತೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಅತಿ ದೊಡ್ಡ, ಅತ್ಯಂತ ಸೂಕ್ಷ್ಮವಾದ ಸತ್ಯವಿದೆ. ರಾಯರು ಆ ಭಕ್ತನಿಗೆ ಮಣ್ಣನ್ನು ಬಂಗಾರವಾಗಿ ಮಾಡಿಕೊಟ್ಟರು ಎನ್ನುವುದಕ್ಕಿಂತ ಆ ಮಂತ್ರಾಲಯದ ಮಣ್ಣಿಗೆ ಜಗತ್ತಿನ ಎಲ್ಲ ಬಂಗಾರಕ್ಕಿಂತಲೂ ವಜ್ರ ವೈಡೂರ್ಯಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ, ಶಕ್ತಿ ಇದೆ ಎಂಬುದು ನಮಗೆ ಅರ್ಥವಾಗಬೇಕು. ಇಂದಿಗೂ ಕೂಡ ಯಾರು ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನದ ಆ ಪವಿತ್ರವಾದ ಮಣ್ಣನ್ನು ತಂದು ಹಣೆಗೆ ಹಚ್ಚಿಕೊಳ್ಳುತ್ತಾರೋ, ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡುತ್ತಾರೋ ಅವರ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ದರಿದ್ರ, ಸಾಲಬಾಧೆ, ಭೂತ, ಪ್ರೇತ, ಕೆಟ್ಟ ಶಕ್ತಿಗಳು, ಕಾಯಿಲೆಗಳು ಆ ಮನೆಯ ಹತ್ತಿರವೂ ಬರುವುದಿಲ್ಲ. ಇಂದು ಶುಕ್ರವಾರ, ಸಾಕ್ಷಾತ್ ಮಹಾಲಕ್ಷ್ಮಿಯ ದಿನ. ವಿಡಿಯೋ ನೋಡುತ್ತಿರುವ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟದಲ್ಲಿ ಇರಬಹುದು. ಮಗಳ ಮದುವೆ ಆಗುತ್ತಿಲ್ಲ, ವಯಸ್ಸಾಗುತ್ತಿದೆ, ಎಷ್ಟೇ ಹುಡುಕಿದರೂ ಗಂಡು ಸಿಗುತ್ತಿಲ್ಲ ಎಂಬ ತಂದೆ ತಾಯಿಯ ಕರುಳು ಹಿಂಡುವ ಚಿಂತೆ ಇರಲಿ. ಮನೆ ಕಟ್ಟಲು ಹಣವಿಲ್ಲ, ಬೆಟ್ಟದಷ್ಟು ಸಾಲ ಮಾಡಿಕೊಂಡಿದ್ದೇನೆ, ಸಾಲಗಾರರು ಮನೆಯ ಬಾಗಿಲಿಗೆ ಬರುತ್ತಿದ್ದಾರೆ, ಎಷ್ಟೇ ದುಡಿದರೂ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲ, ನೆಮ್ಮದಿ ಇಲ್ಲ ಎಂದು ನೀವು ಕಣ್ಣೀರು ಹಾಕುತ್ತಿರಬಹುದು. ದಯವಿಟ್ಟು ಹಿಂದಿನಿಂದ ನಿರಾಸೆಗೊಳ್ಳಬೇಡಿ, ಅಳಬೇಡಿ. ಕಷ್ಟಗಳು ಬಂದಾಗ ಆ ಮಂತ್ರಾಲಯದ ಪ್ರಭುವನ್ನು, ಆ ಕರುಣಾಮಯಿಯನ್ನು ಒಮ್ಮೆ ಕಣ್ಣು ಮುಚ್ಚಿ ಸ್ಮರಿಸಿ. ಕೇವಲ ಒಂದು ಇಡೀ ಮಣ್ಣನ್ನೇ ಬಂಗಾರ ಮಾಡಿದ ಆ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಜೀವನದ ಈ ಸಣ್ಣ ಕಷ್ಟಗಳನ್ನು, ನಿಮ್ಮ ಸಾಲವನ್ನು ಬಗೆಹರಿಸುವುದು, ನಿಮ್ಮ ಮಗಳ ಮಾಂಗಲ್ಯವನ್ನು, ನಿಮ್ಮ ಕುಟುಂಬವನ್ನು ಕಾಯುವುದು ಒಂದು ದೊಡ್ಡ ವಿಷಯವೇ? ಖಂಡಿತ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನೀವು ಇರುವ ಜಾಗದಿಂದಲೇ ಇಂದು ಶುಕ್ರವಾರದ ಪೂಜೆಯ ಸಮಯದಲ್ಲಿ ಆ ಮಂತ್ರಾಲಯದ ಪ್ರಭುಗಳನ್ನು ಅತ್ಯಂತ ಭಕ್ತಿಯಿಂದ ಕಣ್ಣೀರು ಹಾಕಿ ಪ್ರಾರ್ಥಿಸಿ. ರಾಯರೇ, ಕಲಿಯುಗ ಕಲ್ಪವೃಕ್ಷವೇ, ಆ ಬಡ ಬ್ರಾಹ್ಮಣನಿಗೆ ಕೊಟ್ಟಂತೆ ನಮಗೆ ಬಂಗಾರ ಐಶ್ವರ್ಯ ಬೇಡ ತಂದೆ. ಆದರೆ ನಿಮ್ಮ ಪಾದದ ಧೂಳು ಆ ಪವಿತ್ರವಾದ ಆಶೀರ್ವಾದ ನಮ್ಮ ತಲೆಯ ಮೇಲಿರಲಿ. ಆ ಲಕ್ಷ್ಮಿಯ ಕಟಾಕ್ಷ ನಮ್ಮ ಮನೆಯ ಮೇಲಿರಲಿ. ನಮ್ಮ ಸಾಲ ಬಾಧೆಗಳನ್ನು ಕಳೆಯಿರಿ, ನಮ್ಮ ಕಣ್ಣೀರನ್ನು ಒರೆಸಿ, ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಿ ಎಂದು ಬೇಡಿಕೊಳ್ಳಿ. ನಿಮ್ಮ ಭಕ್ತಿಯ ಕರೆಯನ್ನು, ನಿಮ್ಮ ಕಣ್ಣೀರನ್ನು ಆ ಬೃಂದಾವನದ ಸ್ವಾಮಿ ಖಂಡಿತವಾಗಿಯೂ ನೋಡುತ್ತಾನೆ. ನಿಮ್ಮ ಕಷ್ಟಗಳು, ನಿಮ್ಮ ಸಾಲ ಬಾಧೆಗಳು ಬೆಳಗಾಗುವುದರೊಳಗೆ ಮಂಜಿನಂತೆ ಕರಗಿ ಹೋಗುತ್ತವೆ. ನಿಮ್ಮ ಮನೆಗೆ ಐಶ್ವರ್ಯ ನೆಮ್ಮದಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತವೆ. ಇದು ಕಲಿಯುಗದಲ್ಲಿ ಮಂತ್ರಾಲಯದ ಪ್ರಭುವಿನ ವಚನ. ಈ ಅದ್ಭುತವಾದ ಮೈ ಜುಮ್ಮೆನ್ನಿಸುವ, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುವ ಮಂತ್ರಾಲಯದ ಮಣ್ಣು ಬಂಗಾರವಾದ ಈ ಶುಕ್ರವಾರದ ಪುಣ್ಯಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಓಂ ನಮಃ ಶಿವಾಯ.